ಬೇಕಾದಂತಹ ವಾತಾವರಣವನ್ನು ಸಭೆಗೂ ಅರ್ಥವಾಯಿತು. ಅವರು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರ ಮನತರಿಕೆಯನ್ನು ನಿರಂತರವಾದಂತಹ ಹಿನ್ನೆಲೆ ಒಂದು ದೊಡ್ಡ ಮನತನ ಬದುಕು ಬಾಳು ಮೈಸೂರು ಜೊತೆಗೆ ಬೆಸೆದ ಮೇಲೆ ಅದು ಒಂದು ಹೊಸ ಆಯಾಮವನ್ನು ಪಡೆದುಕೊಂಡು ವಿಕಾಸ ಪಥದಲ್ಲಿ ಸಾಗಿ ಇಷ್ಟು ಜನರ ಮನಸ್ಸುಗಳನ್ನು ಎಷ್ಟು ಜನರ ಭಾವಗಳನ್ನು ಅವರು ಅಯಸ್ಕಾಂತದಿಂದ ಸೆಳೆದುಕೊಳ್ಳುವುದನ್ನು ತಿಳಿಸ್ತಕ್ಕಂಥ ಒಂದು ಮಹತ್ವದ ಅಭಿನಂದನಾ ಗ್ರಂಥ ನಾನು ಈಗ ತಾನೇ ಬಿಡುಗಡೆ ಮಾಡಿದಂತಹ ಮಧ್ಯೆ ಮಾಣಿಕ್ಯ ನಮ್ಮ ಗೋಪಾಲ ಇದರಲ್ಲ ಅವರು ಮಧ್ಯಕರೆಯ ಮಾಣಿಕ್ಯ ಮಾತ್ರವಲ್ಲ, ಈ ಮೈಸೂರಿನ ಸಾಂಸ್ಕೃತಿಕ ವಲಯದ ಒಂದು ಗುರಿಯ ಮಾಣಿಕ್ಯವಾಗಿ ಅವರು ಪ್ರೀತಿಯನ್ನು ತಿಳಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಈ ಹೊತ್ತಿನ ಈ ಕಲಾಭವನದ ತುಂಬಿ ತುಳುಕುವ ಸಭೆಯೇ ಸಾಕ್ಷಿ ಅಂತ ನಾನು ತಿಳ್ಕೊಳ್ತೀನಿ. ಬಿಡುಗಡೆ ಮಾಡಿದಂತಹ ಅಭಿನಂದನೆ ಗ್ರಂಥ ಇದು ಸಾಕಷ್ಟು ದೊಡ್ಡದು. ನಾನು ಎರಡು ಕೈನಲ್ಲಿ ಎತ್ತಬೇಕು ನನ್ನ ಈ ವಯಸ್ಸಿನಲ್ಲಿ. ಅಷ್ಟು ಗಾತ್ರದಲ್ಲಿಯೂ ಅದನ್ನು ಬಿಡಿಸಿ ಓದೋದಕ್ಕೆ ಶುರು ಮಾಡಿದ ಮೇಲೆ ಅಷ್ಟು ಮಹತ್ವದ ಲೇಖನಗಳನ್ನು ಒಳಗೊಂಡಂತಹ ಕೃತಿಯವಾಗಿದೆ. ಮಡ್ಡಿಕೆರೆ ಗೋಪಾಲ್ ಅವರಿಗೆ ಈ ಅಭಿನಂದನಾ ಗ್ರಂಥವನ್ನು ಇವತ್ತು ಒಂದು ಇದನ್ನು ನಮ್ಮ ಗೋಪಾಲ ಮಾತ್ರ ಅಲ್ಲ, 3 ಅಭಿನಂದನಾ ಒಂದೇ ಸಮಾರಂಭದಲ್ಲಿ ಒಂದೇ ವೇದಿಕೆಯಲ್ಲಿ ಒಬ್ಬನೇ ವ್ಯಕ್ತಿಗೆ 3 ಅಭಿನಂದನಾ ಗ್ರಂಥಗಳನ್ನು ಏಕಕಾಲದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಇದೊಂದು ಅಪೂರ್ವವಾದಂತಹ ಅನುಭವ ನನಗೆ. ದೊಡ್ಡ ದೊಡ್ಡ ಗ್ರಂಥಗಳನ್ನು ದೊಡ್ಡವರಿಗೆಲ್ಲ ಕೊಟ್ಟಿದ್ದು ನಾನು ಅದರಲ್ಲಿ ಭಾಗವಹಿಸಿದ್ದೀನಿ, ನಿಮ್ಮಲ್ಲಿ ಭಾಗವಹಿಸಿದೆ. ಆದರೆ 3 ಅಭಿನಂದನಾ ಗ್ರಂಥಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇದು ಅವರು ಮಾಡಿದಂತಹ ಸಾಧನೆಯ ವಿಸ್ತಾರವನ್ನು ಸೂಚಿಸುವ ಒಂದು ಸಂಕೇತ ಅಂತ ನಾನು ತಿಳ್ಕೊಳ್ತೀನಿ. ಅಭಿನಂದನೆ ಗ್ರಂಥದ ಪರಂಪರೆ, ಸಂಭಾವನಾ ಗ್ರಂಥದ ಪರಂಪರೆ ಕರ್ನಾಟಕದಲ್ಲಿ ಪ್ರಾರಂಭವಾಗಿದ್ದು ಅದು 20ನೇ ಶತಮಾನದ ಮಧ್ಯವಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸಕ್ಕೆ ಹೆಸರು ಕೂಡ ಗಾಳಿಯನ್ನು ಸುರಿಯದಂತಹ ಮಾರ್ಗದಲ್ಲಿ ಮಹಾರಾಜ ಕಾಲಕ್ಕೆ ಇಡೀ ಕರ್ನಾಟಕದ ಅವರಿಗೆ ಮೊಟ್ಟ ಮೊದಲನೇ ಮಾಸ್ತಿ ವೆಂಕಟೇಶ್ವರರು, ಬೆಳ್ಳಾರಿ ವೆಂಕಟನಾಥರು, AR ಕೃಷ್ಣಶಾಸ್ತ್ರಿಗಳು, ಬೆಳಗಿನ ವೆಂಕಟಯ್ಯನವರು ಮತ್ತು ದೊಡ್ಡ ಆಕಾರದ ಅತಿರಿಕ್ತ ಮಹಾರಾಜರ ನೇತೃತ್ವದಲ್ಲಿ ಅದು ಮಹಾರಾಜ ಕಾಲೇಜಿನ ಅದರ ಸಭಾಂಗಣದಲ್ಲಿ ಅದು ಹೋಗಿದೆ. ಆ ಒಂದು ಉದ್ಘಾಟಿತವಾದಂತಹ ಆ ಒಂದು ಪರಂಪರೆ ಕೆಲವು 2 ದಶಕಗಳವರೆಗೂ ಕೇವಲ ಸಾಹಿತ್ಯ ವಲಯದ ಪ್ರತಿಷ್ಠಿತರಿಗೆ ಅವರು ಮಾಡಿದ ದೀರ್ಘಕಾಲದ ಸಾಧನೆಯನ್ನು ಗುರುತಿಸಿಕೊಳ್ಳುವುದಕ್ಕೋಸ್ಕರ ಪರಂಪರೆ ಇತ್ತು. ಆಮೇಲೆ ಆ ಪರಂಪರೆಯ ಬಾಗಿಲು ಮಹಾದ್ವಾರ ತೆರೆದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವುದಕ್ಕೆ ರಾಜಕೀಯ, ಸಂಸ್ಕೃತಿ, ಸಂಗೀತ, ಸಾರ್ವಜನಿಕ ಕ್ಷೇತ್ರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ಕೃಷ್ಟವಾದಂತಹ ಮೌಲಿಕವಾದಂತಹ ದೀರ್ಘಕಾಲಿಕ ಸೇವೆಯನ್ನು ಮಾಡಿದವರ ಆ ಸೇವೆಯನ್ನು ಒಂದು ಗ್ರಂಥವನ್ನು ದಾಖಲೆಗೋಸ್ಕರ ಕೊಡುವುದರ ಮೂಲಕ ಗುರುತಿಸುವ ಸಮಾರಂಭಗಳ ಶ್ರೇಣಿ ಒಂದು ಪರಂಪರೆ ಪ್ರಾರಂಭ ಆಯಿತು. ಅವುಗಳಲ್ಲಿ ಈ ಹೊತ್ತು ಮಡ್ಡಿಕೆರೆ ಮಾಣಿಕ್ಯ ನಮ್ಮ ಗೋಪಾಲ ಇದನ್ನು ಬಿಡುಗಡೆ ಮಾಡುವ ಒಂದು ಅವಕಾಶವನ್ನು ನಾನು ಕಲ್ಪಿಸಲಾಗಿದೆ. ಹೇಳುವ ಮಾತುಗಳು ಸಾಕಷ್ಟಿವೆ. ಅದರಷ್ಟು ಒಂದು 40% ಭಾಗ ಈಗಾಗಲೇ ನಮ್ಮ ರಾಜಣ್ಣ ಅವರು ಸ್ವಾಗತ ಮಾಡುವಂತೆ ಹೇಳಿದ್ದಾರೆ. ನಾನು ಪುನರುಕ್ತಿ ಘೋಷಕ್ಕೆ ಒಳಗಾಗದೆ ಪ್ರತ್ಯೇಕವಾಗಿ ನಾನೇ ಹೇಳಬಹುದಾದಂಥ ಕೆಲವು ಮಾತುಗಳಿಗೆ ನಾನು ಒಂದು 5 ನಿಮಿಷ ತಗೊಂಡ್ರೆ ಸಾಕು ಅಂತ ಕಾಣುತ್ತೆ. ಯಾಕೆಂದರೆ ಇಂಥ